ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದಷ್ಟು ವಿಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ನಾನು ಆಲ್ಮೋಸ್ಟ್ ಇಡೀ ಹಬ್ಬದ ಏನು ವಾರ ಇತ್ತು ಅಂದರೆ ಲೈಕ್ ನಾವು ಶಾಪಿಂಗ್ ಮಾಡಿದ್ದಾಗಿರ್ಬೋದು ಮಲ್ಲೇಶ್ವರಮಲ್ಲಿ, ಮತ್ತು ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬ ಇಷ್ಟನ್ನು ಒಂದೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾಕೆ ಅಂತಂದರೆ ನನಗೆ ಒಂದೊಂದು ದಿನದ್ದು ಒಂದೊಂದು ವಿಡಿಯೋ ಮಾಡ್ಕೊಳ್ಳೋಷ್ಟು ನನಗೆ ಟೈಮ್ ಇರಲಿಲ್ಲ. ಸೊ ಅದಕ್ಕೇ ಎಲ್ಲ ಎಷ್ಟೆಷ್ಟು ಆಗುತ್ತೋ ಅಷ್ಟು ನಾನು ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡು ನಾನು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ನಾವು ಹೇಗೆ ಲಕ್ಷ್ಮೀ ಹಬ್ಬ ಕಳಶ ಇಟ್ಟು ಕುಂಡಿಸಿ ಪೂಜೆ ಮಾಡ್ತೀವೋ ಅದೇ ಥರ ಗೌರಿ ಹಬ್ಬನೂ ನಾವು ಕಳಶ ಇಟ್ಟು ಕಳಶಕ್ಕೆ ಸೀರೆ ಉಡಿಸಿ ಪೂಜೆ ಮಾಡ್ತೀವಿ. ಆ್ಯಂಡ್ ಗಣೇಶ ಹಬ್ಬದ ದಿನ ಗಣೇಶನ ತಂದು ಕುಣಿಸಿ ಮಾಡ್ತೀವಿ. ಸೊ ಇದಿಷ್ಟು ನಮ್ಮ ಮನೆ ಹಬ್ಬ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಾಯಂಕಾಲ ನಾವು ಈ ಸತಿ ಏನು ಮಾಡಿದ್ವಿ ಅಂದರೆ ಗೌರಿ ಹಬ್ಬದ ದಿನ ನಾವು ನಮ್ಮ ಮನೆ ಅಕ್ಕಪಕ್ಕದಲ್ಲಿರೋರೆಲ್ಲರನ್ನೂ ಕುಂಕುಮಕ್ಕೆ ಕಟ್ತಿದ್ವಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಒಂದೇ ದಿನವೇ ಮಾಡೋದು. ಅಂದರೆ ಗಣೇಶ ಹಬ್ಬದ ದಿನವೇ ನಾವು ಗಣೇಶನ ನೀರಿಗೆ ಬಿಟ್ಬಿಡ್ತೀವಿ. ಸೊ 3 or 5 days ಈ ಥರ ಎಲ್ಲ ನಾವು ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಮುಂಚೆಯಿಂದ ಅದು ನಮ್ಮ ಮನೆಯಲ್ಲಿ ರೂಢಿ ಇಲ್ಲ. ಸೊ ಅದಕ್ಕೆ ಅವತ್ತಿನ ದಿನವೇ ನಾವು ಬಿಟ್ಬಿಡ್ತೀವಿ. ನಮ್ಮ ಮನೆಯಲ್ಲಿ ಬಕೆಟಲ್ಲೇ ನಾವು ದೇವ್ರನ್ನ ವಿಸರ್ಜನೆ ಮಾಡ್ಕೊತೀವಿ. ಆ್ಯಂಡ್ ಅಲ್ಲಿ ಕರಗಿರೋ ಅಂಥ ಒಂದು ನೀರನ್ನ ನಾವು ಗಿಡಕ್ಕೆ ಹಾಕ್ತೀವಿ. ಗಣೇಶನ ಬಿಟ್ಟ ಮೇಲೆ ನಮ್ಮ ಮನೆಗೆ ಕಸಿನ್ಸ್ ಬಂದಿದ್ದರು. ಸೊ ಅವ್ರ ಜೊತೆಗೆ ಊಟ ಮಾಡಿ ಒಂದಷ್ಟು ಗೇಮ್ಸ್ಗಳನ್ನ ಆಡಿಕೊಂಡು ನಾವು ರಾತ್ರಿ ಮಲ್ಕೊಂಡ್ವಿ. ಮತ್ತು ಇದಿಷ್ಟಾಗಿತ್ತು ನಮ್ಮ ಮನೆಯಲ್ಲಿ ಹಬ್ಬ, ಗೌರಿ ಗಣೇಶ ಹಬ್ಬ. ಸೊ ನಿಮ್ಮ ಮನೆಯಲ್ಲಿ ಯಾವ ಥರ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗಣೇಶ ಬಂದ ಕಾಯಿ ಕಡುಬು ತಿಂದ, ಚಿಕ್ಕ ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲೆದ್ದ. ಗಣೇಶನ ಆಶೀರ್ವಾದ ಎಲ್ಲರ ಮೇಲೂ ಇದೇ ಥರ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.